ಮಕ್ಕಳ ಬೇಸಿಗೆ ಶಿಬಿರಗಳೆಲ್ಲ ಮುಗಿತಾ ಬಂದವು. ಉಡುಪಿಯಲ್ಲಿ ವಿಭಿನ್ನ ಬೇಸಿಗೆ ಶಿಬಿರವೊಂದು ನಡೀತಾ ಇದೆ. ಇಲ್ಲಿ ಮಕ್ಕಳಿಗೆ ಹಿರಿಯ ರಂಗ ನಿರ್ದೇಶಕ ಶ್ರೀಪಾದ್ ಹೆಗಡೆ ರಂಗ ತರಬೇತಿಯನ್ನ ನೀಡುತ್ತಿದ್ದಾರೆ. ಉಡುಪಿಯ ಒಳಕಾಡು ಶಾಲೆಯಲ್ಲಿ ರಂಗ ಶಿಬಿರ ನಡೀತಿದೆ. 15 ದಿನಗಳಿಂದ ಹಿರಿಯ ರಂಗ ನಿರ್ದೇಶಕ ಶ್ರೀಪಾದ ಹೆಗಡೆ ಸುಮಾರು 30 ಮಕ್ಕಳಿಗೆ ವಿಶೇಷ ರಂಗ ತರಬೇತಿ ನೀಡುತ್ತಿದ್ದಾರೆ. ಉಡುಪಿಯ ರಥಬೀದಿ ಗೆಳೆಯರು ಈ ನಾಟಕ ಶಿಬಿರವನ್ನು ಆಯೋಜಿಸಿದ್ದಾರೆ. ಹಕ್ಕಿಗಳ ಗುರುತಿಸುವಿಕೆ, ಪರಿಸರ ತಜ್ಞರ ಜೊತೆ ಮಾತುಕತೆ, ನಾಡಿನ ಗಣ್ಯ ಸಾಹಿತಿಗಳ ಪರಿಚಯವನ್ನ ಮಕ್ಕಳಿಗೆ ಮಾಡಿಕೊಡಲಾಗ್ತಿದೆ. ಶಿಬಿರದ ಹೈಲೈಟ್ ಅಂದರೆ ಚಂದ್ರಶೇಖರ ಕಂಬಾರರ ಪುಷ್ಪರಾಣಿ ನಾಟಕದ ತರಬೇತಿ. ಎಲ್ಲ ಮಕ್ಕಳು ಶ್ರದ್ಧೆಯಿಂದ ನಾಟಕದ ರಿಹರ್ಸಲ್ನಲ್ಲಿ ನಿರತರಾಗಿದ್ದಾರೆ. ನಾಟಕ ರಿಹರ್ಸಲ್ ಮಾಡುವಾಗ ಅವರು ಆ್ಯಕ್ಷನ್ಸ್ ಎಲ್ಲ ಹೇಳ್ಕೊಡ್ತಾರೆ. ನಾವು ಯಾವ ಥರ ಇದೆಲ್ಲ ಮಾಡಬೇಕು, ಟೈಪೆಲ್ಲ ಇದು ಮಾಡಬೇಕಂತ. ಆವಾಗ ನಾಟಕದ ರಿಹರ್ಸಲಲ್ಲಿ ನಾನು ಮಾಡ್ತೇನೆ. ಆವಾಗ ಅವರು ಹೀಗೆ ಮಾಡಬೇಕು, ಹೀಗೆ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಕೊಡ್ತಾರೆ. ಮತ್ತು ಸಾಂಗ್ಸ್ ಎಲ್ಲ ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಹೌದು, ಅವ್ರ ನನ್ನ ಜೊತೆ ಆಟ ಆಡ್ತಾರೆ. ನಾನು ಕಂಡುಕೊಂಡಿರೋ 20 ವರ್ಷದ ಸತ್ಯ ಏನಂತಂದರೆ, ತರಗತಿಯ ಕೋಣೆ ಒಳಗೆ ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅದನ್ನು ಹೊರಗಡೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಾವಲ್ಲೊಂದು ಇಡೀ ವರ್ಷ ಮಕ್ಕಳನ್ನು ಒಟ್ಟಿಗೆ ಇಟ್ಕೊಂಡ್ರೂ ಸಹ ಅವರ ಸಾಂಸ್ಕೃತಿಕ ಬದುಕನ್ನು ವಿಸ್ತಾರ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮಗೆ ಕೆಲವೊಂದು ವಿಂಗ್ಗಳನ್ನು ಮಾತ್ರ ಬೆಳೆಸ್ತಾ ಇರ್ತೀವಿ. ಇಲ್ಲಿ ಒಂದು 10 ದಿವಸದಲ್ಲಿ ಅವರು ಸಾಮೂಹಿಕವಾಗಿ ಬದುಕೋದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಅವರ ಪರಸ್ಪರ ದುಃಖಗಳನ್ನು ಹಂಚ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಶೇರ್ ಮಾಡ್ಕೋತಾರೆ. ಶ್ರಮದ ಬದುಕು ಅಂದರೆ ಏನು ಅಂತ ಅರ್ಥ ಮಾಡ್ಕೋತಾರೆ. ಈ ಕ್ಯಾಂಪಿನ ಒಟ್ಟು ಥೀಮನ್ನು ನಾನು ಪರಿಸರ ಅಂತ ಇಟ್ಕೊಂಡಿದ್ದೇನೆ. ಸ್ವಚ್ಛಂದ ಪರಿಸರದ ವಾತಾವರಣದಲ್ಲಿ ಬೇಸಿಗೆ ರಜೆ ಕಳೆಯುವ ಸೌಭಾಗ್ಯ ಮಕ್ಕಳಿಗೆ, ಜೊತೆಗೆ ರಂಗಕಲೆ ಬಗ್ಗೆ ಒಂದಿಷ್ಟು ಕಲಿತ ಸಂತಸ. ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ.